ಇನ್ನು ಹುಟ್ಟೂರಿಗೆ ದಿವಂಗತ ಸಚಿವ ಬಿಸಿ ನಾಗೇಶ್ವರ ಅವರ ಪಾರ್ಥಿವ ಶರೀರ ಬಂದಿದೆ. ಇಂದು ತಿಪಟೂರು ಸಾಗರದಲ್ಲಿ ಅಂತಿಮ ದರ್ಶನ ವಿಧಿವಿಧಾನಗಳು ನಡೆಯುತ್ತೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾಜಿ ಶಿಕ್ಷಣ ಸಚಿವರಾಗಿದ್ದಂಥವರು ಬಹುಶಃ ವಿದ್ಯಾರ್ಥಿ ದೆಸೆಯಲ್ಲಿಯೇ ಎಬಿವಿಪಿ ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಆಗಿದ್ದರು ನಾಗೇಶ್. ರಾಜಕಾರಣದಲ್ಲಿ ಅನೇಕ ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳಿ ಅನೇಕ ಚರ್ಚೆಗಳನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಅವರೇನು ನಿಧನರಾಗಿದ್ದಾರೆ. ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನವನ್ನ ಇದೀಗ ಯಡಿಯೂರಪ್ಪರವರು ಕೂಡ ಪಡೆದಿದ್ದಾರಂತೆ. ಬಿಸಿ ನಾಗೇಶ್ ಮೃತದೇಹಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ BS ಯಡಿಯೂರಪ್ಪನವರು. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದಂತಹ ಮಾಜಿ ಸಿಎಂ ಯಡಿಯೂರಪ್ಪ ಸಾಂತ್ವನವನ್ನ ಹೇಳಿ ಅವರಿಗೆ ಸಮಾಧಾನ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಹುಟ್ಟೂರಿಗೆ ದಿವಂಗತ ಸಚಿವ ಬಿಸಿ ನಾಗೇಶ್ ರವರ ಪಾರ್ಥಿವ ಶರೀರ ಬಂದಿದೆ. ಆರಂಭದ ದಿನಗಳಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ, ವಿದ್ಯಾರ್ಥಿ ನಾಯಕನಾಗಿ ಗುರುತಿಸಿಕೊಂಡು ಆ ಬಳಿಕ ಬಿಜೆಪಿಯಿಂದ ಗೆದ್ದು 2 ಬಾರಿ ಗೆದ್ದು ಶಿಕ್ಷಣ ಸಚಿವರಾಗಿ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ರು. ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ನೆಂಟರಿಸ್ತರು ಅಥವಾ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಅವರೆಲ್ಲರೂ ಬಂದು ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ತಿಪಟೂರು ಅವರ ಸ್ವಗ್ರಹದಲ್ಲಿ ಅವರ ಪಾರ್ಥಿವ ಶರೀರ ಅವರ ಸ್ವಗ್ರಹವನ್ನು ತಲುಪಿದೆ. ಆ ಸ್ವಗ್ರಹದಲ್ಲಿ ಅಂತಿಮ ದರ್ಶನಕ್ಕೆ ವಿಧಿವಿಧಾನಗಳನ್ನು ಮಾಡಲಾಗ್ತದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಬಳಿಕ ಅವರ ಸ್ವಂತ ಊರಿನಲ್ಲೇ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ. ಇನ್ನು ಈ ವಿಚಾರದ ಕುರಿತಾಗಿ ಸ್ವತಃ BS ಯಡಿಯೂರಪ್ಪನವರು ಮಾತಾಡಿದ್ದಾರಂತೆ. ಏನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಜನಕ್ಕೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಯಾವಾಗಲೂ ನಗುತ್ತಾ ಆನಂದವಾಗಿ ಇದ್ದಂಥ ವ್ಯಕ್ತಿಯನ್ನು ಕಳ್ಕೊಂಡು ಮಾತ್ರ ಬಳಗ 16,000 ಜನ ಕಣ್ಣೀರಾಗ್ತಾ ಇದ್ದಾರೆ. ವಿಧಿಯ ಆಟ ಕಳೆದ 2 ತಿಂಗಳಿಂದ ಬಹಳ ಸಫರ್ ಮಾಡಿದ್ರು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬ ವರ್ಗದವರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ BC ನಾಗೇಶ್ ಅವ್ರನ್ನ ನಾವು ಕಳ್ಕೊತೇವೆ, ಅವ್ರ ಕುಟುಂಬ ಇಂಥ ಸಂಕಟ ಸಿಕ್ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಭಗವಂತನ ಇಚ್ಛೆ, ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಕುಟುಂಬದವ್ರಿಗೆ ಒಂದು ಕೊಡಲಿ ಅಂತೇಳಿ ದೇವರಲ್ಲಿ ಮತ್ತು ಜನಕ್ಕೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ,